ನಮಸ್ಕಾರ ಸ್ನೇಹಿತರೆ, ನಮ್ಮ ಹೊಸ ದಾರಿದೀಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕುಂಭರಾಶಿಯವರೇ ಸ್ನೇಹಿತರೆ, ಅಭಿನಂದನೆಗಳು. ಈಗ ನಿಮ್ಮ ಸರದಿ ಬಂದಿದೆ. ಹೌದು, ದುಃಖದ ಮಡಿಕೆ ತುಂಬಿ ಹೋಗಿದೆ. ಈಗ ನಿಮ್ಮ ಜೀವನದಲ್ಲಿ ಬದಲಾವಣೆ ಬರುವ ಮುನ್ಸೂಚನೆ ಕೇಳಿಸುತ್ತಿದೆ. 24 ಗಂಟೆಗಳ ಒಳಗೆ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ಬರಲಿದೆ. ನೀವು ಎಂದಿಗೂ ಯೋಚಿಸದಂಥ ಘಟನೆಗಳು ಈಗ ನಿಮ್ಮ ಜೀವನದಲ್ಲಿ ಖಂಡಿತವಾಗಿಯೂ ಸಂಭವಿಸಲಿವೆ. ನೀವು ನನ್ನ ಮಾತುಗಳನ್ನು ತಮಾಷೆ ಎಂದು ತಿಳಿಯುವ ತಪ್ಪು ಮಾಡಬೇಡಿ. ಇಲ್ಲದಿದ್ದರೆ ಜೀವನ ಪೂರ್ತಿ ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ನೀವು ಈ ವಿಡಿಯೋವನ್ನು ನೋಡುತ್ತಿದ್ದರೆ ಇದನ್ನು ಕೇವಲ ಒಂದು ಕಾಕತಾಳಿ ಎಂದು ಭಾವಿಸಬೇಡಿ. ಕೈ ಮುಗಿದು ನಿಮಗೆ ವಿನಂತಿಸುತ್ತಿದ್ದೇನೆ. ಏಕೆಂದರೆ ಜ್ಯೋತಿಷ್ಯದ ನಂಬಿಕೆಗಳ ಪ್ರಕಾರ ಕೆಲವೊಮ್ಮೆ ಗ್ರಹಗಳ ಚಲನೆಯು ಎಂಥ ಸೂಚನೆ ನೀಡುತ್ತಿದೆ ಎಂದರೆ, ಜೀವನದಲ್ಲಿ ದೀರ್ಘಕಾಲದಿಂದ ನಿಂತು ಹೋಗಿದ್ದ ಕೆಲಸಗಳು ಮುಂದೆ ಸಾಗಲು ಪ್ರಾರಂಭಿಸುತ್ತವೆ. ಹೌದು ಸ್ನೇಹಿತರೆ, ಮತ್ತು ಈಗ ನಿಮ್ಮ ಜೀವನದಲ್ಲಿ ಎಷ್ಟು ಒಳ್ಳೆಯ ಅವಕಾಶಗಳು ಬರಲಿವೆ ಎಂದರೆ ಅದನ್ನು ನೀವು ಜೀವನ ಪೂರ್ತಿ ನೆನಪಿಟ್ಟುಕೊಳ್ಳುತ್ತೀರಿ. ಎಂದಿಗೂ ಮರೆಯಲು ಸಾಧ್ಯವಿಲ್ಲ. ಏಕೆಂದರೆ ಬ್ರಹ್ಮಾಂಡದ ಶಕ್ತಿಗಳು ಸಂಪೂರ್ಣವಾಗಿ ನಿಮ್ಮ ಬೆಂಬಲಕ್ಕೆ ನಿಂತು ಕೆಲಸ ಮಾಡುತ್ತಿವೆ ಮತ್ತು ನೀವು ಏನೇ ಆದರೂ ಯಾವಾಗಲೂ ನೆನಪಿಟ್ಟುಕೊಳ್ಳುತ್ತೀರಿ. ಹಲವಾರು ಜನರು ವರ್ಷಗಟ್ಟಲೆ ಹೋರಾಡಿದ್ದಾರೆ, ಕಷ್ಟಪಟ್ಟಿದ್ದಾರೆ, ಆದರೆ ಫಲಿತಾಂಶ ಸಿಕ್ಕಿಲ್ಲ. ಮನಸ್ಸಿನಲ್ಲಿ ಪದೇ ಪದೇ ಇದೇ ಪ್ರಶ್ನೆ ಬರುತ್ತಿತ್ತು, ಕೊನೆಗೂ ನನ್ನ ಅದೃಷ್ಟ ಯಾವಾಗ ಬದಲಾಗುತ್ತದೆ? ಹೌದು ಸ್ನೇಹಿತರೆ, ಜ್ಯೋತಿಷ್ಯದ ಸೂಚನೆಗಳು ಹೇಳುತ್ತಿವೆ ಏನೆಂದರೆ, ಗುರುಗ್ರಹವು ಶುಭ ದೃಷ್ಟಿ ಬೀರಲು ಪ್ರಾರಂಭಿಸಿದಾಗ ಅದರೊಂದಿಗೆ ಸೂರ್ಯನು ಆತ್ಮವಿಶ್ವಾಸವನ್ನು ಬಲಪಡಿಸುತ್ತಾನೆ. ಮತ್ತು ಹೌದು, ಶನಿದೇವನು ತನ್ನ ಕಠಿಣ ಪರೀಕ್ಷೆಯನ್ನು ಪೂರ್ಣಗೊಳಿಸಿದ ನಂತರ ಶುಭ ಫಲವನ್ನು ನೀಡಲು ಪ್ರಾರಂಭಿಸಿದಾಗ ವ್ಯಕ್ತಿಯ ಜೀವನದಲ್ಲಿ ಮೆಲ್ಲನೆ ಬದಲಾವಣೆಗಳು ಕಾಣಿಸಿಕೊಳ್ಳಲು ತೊಡಗುತ್ತವೆ. ಮತ್ತು ಈ ಸಮಯ ನಿಮ್ಮ ಜೀವನದಲ್ಲಿ ಮಹಾ ಬದಲಾವಣೆಗಳು ಕಾಣಿಸುತ್ತಿವೆ. ಅದಕ್ಕಾಗಿ ನಾನು ಬಯಸುತ್ತೇನೆ, ಮೊದಲು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಒಂದು ಬಾರಿ ಜೈ ಶ್ರೀರಾಮ್, ಹರ ಹರ ಮಹಾದೇವ್, ಜೈ ಸೂರ್ಯದೇವ ಎಂದು ಬರೆಯಿರಿ. ಏಕೆಂದರೆ ಈಗ ನಿಮ್ಮ ಜೀವನ ಸಂಪೂರ್ಣವಾಗಿ ಬದಲಾಗಿ ಹೋಗುತ್ತದೆ. ಏಕೆಂದರೆ ಬ್ರಹ್ಮಾಂಡದ ಶಕ್ತಿಗಳು ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡಿಯೇ ತೀರುತ್ತವೆ. ಒಂದು ವೇಳೆ ಕಳೆದ ಕೆಲವು ಸಮಯದಿಂದ ನಿಮ್ಮ ಜೀವನದಲ್ಲಿ ತೊಂದರೆಗಳು, ಮಾನಸಿಕ ಒತ್ತಡ ಅಥವಾ ಮತ್ತೊಮ್ಮೆ ಸ್ನೇಹಿತರೆ ಅಡೆತಡೆಗಳು ಅಥವಾ ಸಂಬಂಧಗಳಲ್ಲಿ ದೂರವಿದ್ದರೆ ಈ ಸಮಯ ನಿಮಗೆ ತಾಳ್ಮೆ ಮತ್ತು ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಸಮಯವಾಗಿದೆ. ಹಲವು ಬಾರಿ ದುಃಖಗಳ ದೀರ್ಘಾವಧಿಯು ನಿಮ್ಮನ್ನು ಬಲಶಾಲಿಯನ್ನಾಗಿ ಮಾಡಲು ಬರುತ್ತದೆ ಮತ್ತು ಈಗ ನಿಮ್ಮ ಜೀವನದಲ್ಲಿ ಅಂಥ ಒಳ್ಳೆಯ ಸುದ್ದಿಗಳು ಬರಲಿವೆ. ಅದನ್ನು ನೀವು ಎಂದಿಗೂ ಮರೆಯಲು ಸಾಧ್ಯವಿಲ್ಲ. ಏಕೆಂದರೆ ಬಾಹ್ಯಾಕಾಶದಲ್ಲಿ ಹಠಾತ್ತನಾಗಿ ತುಂಬ ದೊಡ್ಡ ಗ್ರಹಗಳ ಸಂಚಾರ ನಡೆದಿದೆ. ಇದನ್ನು ನೀವು ಜೀವನ ಪೂರ್ತಿ ಮರೆಯುವುದಿಲ್ಲ. ನೆನಪಿಡಿ, ಪ್ರತಿ ಕತ್ತಲ ರಾತ್ರಿಯ ನಂತರ ಮುಂಜಾನೆ ಖಂಡಿತವಾಗಿಯೂ ಬರುತ್ತದೆ ಮತ್ತು ಮುಂಬರುವ ಸಮಯ ನಿಮ್ಮ ಪಾಲಿಗೆ ಅಂತಹದೇ ಆಗಿರಲಿದೆ. ನಿಮ್ಮ ಜೀವನ ಸಂಪೂರ್ಣವಾಗಿ ಬದಲಾಗುತ್ತದೆ ಎಂದು ನಾನು ಭರವಸೆ ನೀಡುತ್ತಿದ್ದೇನೆ. ಆದರೆ ವಿಡಿಯೋವನ್ನು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಬಾಕ್ಸ್ನಲ್ಲಿ ಒಂದು ಬಾರಿ ಥ್ಯಾಂಕ್ ಯು ಗುರುದೇವ ಎಂದು ಬರೆಯಿರಿ. ಏಕೆಂದರೆ ಸ್ನೇಹಿತರೆ, ಅಭಿನಂದನೆಗಳು. ಈಗ ನಿಮ್ಮ ಸರದಿ ಬಂದಿದೆ. ಜೀವನದಲ್ಲಿ ಮುಂದೆ ಸಾಗಲು, ಜೀವನದಲ್ಲಿ ಏನನ್ನಾದರೂ ಮಾಡಲು ದುಃಖದ ಮಡಕೆ ತುಂಬಿ ಹೋಗಿದೆ. ಸ್ನೇಹಿತರೆ ನೋಡಿ, ಈಗ 101% ನಿಮ್ಮ ಜೀವನ ಬದಲಾಗಿಯೇ ತೀರುತ್ತದೆ. ನೀವು ಸೋಲನ್ನು ಒಪ್ಪಿಕೊಳ್ಳಬಾರದು. ಏಕೆಂದರೆ ಮೊದಲ ಬಾರಿಗೆ ನಿಮ್ಮ ಜೀವನದಲ್ಲಿ ಇಷ್ಟೊಂದು ಒಳ್ಳೆಯ ಸುದ್ದಿ ಸಿಗುತ್ತಿದೆ. ಆದರೆ ಈ ಸಮಯದಲ್ಲಿ ನೀವು 3 ಮುನ್ನೆಚ್ಚರಿಕೆಗಳನ್ನು ಖಂಡಿತವಾಗಿಯೂ ಗಮನದಲ್ಲಿಟ್ಟುಕೊಳ್ಳಬೇಕು. ಇಲ್ಲಿ ಒಂದು ವೇಳೆ ತಪ್ಪು ಮಾಡಿದರೆ ಪಶ್ಚಾತ್ತಾಪ ಪಡುತ್ತೀರಿ. ಯಾರು ನಿಮ್ಮ ಜೊತೆ ಕೂಡುವುದಿಲ್ಲವೋ, ಆದರೆ ಒಂದು ವೇಳೆ ತಪ್ಪು ಮಾಡದಿದ್ದರೆ ದೊಡ್ಡ ದೊಡ್ಡ ತೊಂದರೆಗಳಿಂದ ಪಾರಾಗುತ್ತೀರಿ. ಮೊದಲ ಮುನ್ನೆಚ್ಚರಿಕೆಯನ್ನು ಕೇಳಿ, ಯಾವುದೇ ವ್ಯಕ್ತಿಯನ್ನು ಕಣ್ಣು ಮುಚ್ಚಿ ನಂಬಬಾರದು. ರಾಹು ಗ್ರಹದ ಪ್ರಭಾವವು ಭ್ರಮೆಯನ್ನು ಉಂಟು ಮಾಡಬಹುದು. ಪ್ರತಿಯೊಂದು ನಿರ್ಧಾರವನ್ನು ನೀವು ಯೋಚಿಸಿ ಬುದ್ಧಿವಂತಿಕೆಯಿಂದ ತೆಗೆದುಕೊಳ್ಳಬೇಕು. ಹಲವು ಬಾರಿ ನೀವು ವಂಚನೆ ಮಾಡುವ ವ್ಯಕ್ತಿಯನ್ನು ಭೇಟಿಯಾಗಬಹುದು. ನಿಮ್ಮ ಅದೃಷ್ಟ ಅಥವಾ ನಿಮ್ಮ ಹೃದಯ ಪದೇ ಪದೇ ಅದೇ ವ್ಯಕ್ತಿಯ ಬಳಿಗೆ ಹೋಗುತ್ತದೆ, ಯಾರು ನಿಮಗೆ ಹಲವು ಬಾರಿ ವಂಚನೆ ಮಾಡಿದ್ದರೋ. ಹಾಗಾಗಿ ವಂಚಕ ಜನರನ್ನು ಗುರುತಿಸಬೇಕು. ಅವರು ಹೆಣೆದಿರುವ ತಂತ್ರದ ಜಾಲದಲ್ಲಿ ನೀವು ಬೀಳಬಾರದು. ಅಂದರೆ ಭ್ರಮೆಯಿಂದ ನೀವು ದೂರವಿರಬೇಕು. ಇಲ್ಲದಿದ್ದರೆ ನಿಮ್ಮ ಜೀವನವನ್ನು ನರಕವನ್ನಾಗಿ ಮಾಡಬಹುದು. ಇನ್ನೊಂದೆಡೆ ಅತ್ಯಂತ ಪ್ರಮುಖವಾದ 2ನೇ ಮುನ್ನೆಚ್ಚರಿಕೆ, ನಿಮ್ಮೊಳಗೆ ಸಾಕಷ್ಟು ಹೆಚ್ಚು ಕೋಪ ಕಾಣಿಸಿಕೊಳ್ಳಬಹುದು. ಕೋಪದಿಂದ ನೀವು ದೂರವಿರಬೇಕು. ಮಂಗಳ ಗ್ರಹದ ತೀಕ್ಷ್ಣ ಶಕ್ತಿಯು ಸರಿಯಾದ ದಿಕ್ಕಿನಲ್ಲಿ ಬರದಿದ್ದರೆ ಆಗುತ್ತಿರುವ ಕೆಲಸಗಳು ಸಹ ಹಾಳಾಗಬಹುದು ಮತ್ತು ಈ ವಿಷಯ ನನಗಿಂತಲೂ ಚೆನ್ನಾಗಿ ನಿಮಗೆ ತಿಳಿದಿದೆ. ಆದ್ದರಿಂದ ಸಾಧ್ಯವಾದಷ್ಟು ಮಟ್ಟಿಗೆ ನೀವು ನಿಮ್ಮ ಕೋಪವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಬೇಕು. ಏಕೆಂದರೆ ಸ್ನೇಹಿತರೆ, ಮಂಗಳನ ತೀಕ್ಷ್ಣ ಶಕ್ತಿಯು ಈಗ ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುವ ಕೆಲಸ ಮಾಡುತ್ತದೆ.
ಮತ್ತು ನಿಮ್ಮ ಕನಸನ್ನು ನನಸಾಗಿಸಿಕೊಡಲಿದೆ. ಹೌದು, ಈ ಸಮಯ ಅಂತ ಯೋಜನೆಗಳನ್ನು ಭಗವಂತನು ನಿಮಗೆ ಮಾಡಿದ್ದಾನೆ. ಅದನ್ನು ನೀವು ಜೀವನ ಪೂರ್ತಿ ನೆನಪಿನಲ್ಲಿಟ್ಟುಕೊಳ್ಳುತ್ತೀರಿ. ಮೂರನೆಯ ಮತ್ತು ಅತ್ಯಂತ ಪ್ರಮುಖ ಮುನ್ನೆಚ್ಚರಿಕೆ ಎಂದರೆ ನಿಮ್ಮ ಗುರಿಯಿಂದ ನೀವು ಓಡಿ ಹೋಗಬಾರದು. ಕೇತು ಗ್ರಹದ ಪ್ರಭಾವವು ಹಲವು ಬಾರಿ ವ್ಯಕ್ತಿಯ ಗಮನವನ್ನು ಬೇರೆಡೆಗೆ ಸೆಳೆಯುತ್ತದೆ. ಆದ್ದರಿಂದ ನೀವು ಶಿಸ್ತನ್ನು ಕಾಪಾಡಿಕೊಳ್ಳಬೇಕು, ಏಕೆಂದರೆ ಸಮಯ ಯಾವಾಗ ಬೇಕಾದರೂ ಬದಲಾಗಬಹುದು. ನಿಮ್ಮ ಅದೃಷ್ಟ ಯಾವಾಗ ಬೇಕಾದರೂ ತಿರುವು ಪಡೆಯಬಹುದು. ಈಗ ನಾವು ಮಾತನಾಡೋಣ ನಿಮ್ಮ ಜೀವನಕ್ಕೆ ಬರುತ್ತಿರುವಂತೆ ಕಾಣಿಸುತ್ತಿರುವ ಶುಭ ಸೂಚನೆಗಳ ಬಗ್ಗೆ. ಸ್ನೇಹಿತರೆ, ಒಂದು ವೇಳೆ ಮುಂಜಾನೆ ಪಕ್ಷಿಗಳ ಮಧುರ ಧ್ವನಿ ಕೇಳಿಸಿದರೆ ಅಥವಾ ಪದೇ ಪದೇ ಹಳದಿ ಬಣ್ಣ ಕಾಣಿಸಿದರೆ ಅಥವಾ ಯಾವುದೇ ಕಾರಣವಿಲ್ಲದೆ ಮನಸ್ಸಿನಲ್ಲಿ ಧನಾತ್ಮಕ ಶಕ್ತಿಯು ಮೂಡಿದರೆ ಹಲವಾರು ಜ್ಯೋತಿಷ್ಯ ಸಂಪ್ರದಾಯಗಳು ಇವುಗಳನ್ನು ಹೊಸ ಅವಕಾಶಗಳ ಸೂಚನೆ ಎಂದು ಪರಿಗಣಿಸುತ್ತವೆ. ಹೌದು ಸ್ನೇಹಿತರೆ, ಮುಂಬರುವ ದಿನಗಳಲ್ಲಿ ನಿಮಗೆ ಯಾವುದಾದರೂ ಹೊಸ ಜವಾಬ್ದಾರಿ ಅಥವಾ ಹೊಸ ಕೆಲಸ, ನಿಂತು ಹೋಗಿದ್ದ ಹಣ ಅಥವಾ ಗೌರವ ಸಿಗುವ ಅವಕಾಶ ದೊರೆಯಬಹುದು. ಇದು ಖಂಡಿತವಾಗಲು ಸಾಧ್ಯವಾಗುತ್ತದೆ ನೀವು ಕಠಿಣ ಪರಿಶ್ರಮ ಮತ್ತು ಸರಿಯಾದ ದಿಕ್ಕು ಎರಡನ್ನು ಕಾಪಾಡಿಕೊಂಡಾಗ ಮಾತ್ರ. ಏಕೆಂದರೆ ಸ್ನೇಹಿತರೆ, ನಿಮಗಾಗಿ ಸಮಯವು ತುಂಬ ಬಲವಾಗಿ ಕಾಣಿಸುತ್ತಿದೆ. ಒಂದಕ್ಕಿಂತ ಒಂದು ಮಿಗಿಲಾದ ಒಳ್ಳೆಯ ಸುದ್ದಿಗಳು ಈಗ ನಿಮ್ಮ ಜೀವನದ ಬಾಗಿಲು ತಟ್ಟಬಹುದು. ನಿಮ್ಮ ಯಾವುದೇ ಅಪೂರ್ಣ ಕೆಲಸಗಳಿದ್ದರೂ ಆ ಎಲ್ಲ ಅಪೂರ್ಣ ಕೆಲಸಗಳು ಈಗ ಪೂರ್ಣಗೊಳ್ಳುತ್ತವೆ. ಕೇವಲ ನೀವು ನಿಮ್ಮ ಮೇಲೆ ನಂಬಿಕೆ ಇಡಬೇಕು ಮತ್ತು ನಿಮ್ಮ ನಂಬಿಕೆಯನ್ನು ಯಾರು ಈಗಾಗಲೇ ಮುರಿದಿದ್ದಾರೋ ಅಂಥ ಜನರನ್ನು ಮತ್ತೊಮ್ಮೆ ನಂಬಬೇಡಿ. ಯಾರು ನಿಮ್ಮ ನಂಬಿಕೆಗೆ ದ್ರೋಹ ಮಾಡಿದ್ದಾರೋ, ವಿಶೇಷವಾಗಿ ವಿದ್ಯಾರ್ಥಿಗಳಾಗಿರುವವರಿಗೆ ಅಥವಾ ಪ್ರೀತಿಯಲ್ಲಿ ಬಿದ್ದಿರುವವರಿಗೆ ಇದು ಅನ್ವಯಿಸುತ್ತದೆ. ಇತ್ತೀಚಿನ ದಿನಗಳಲ್ಲಿ ಪ್ರೀತಿಯಲ್ಲಿ ಬೀಳುವ ಸಮಯ ಇದಲ್ಲ, ಈಗ ಹಣ ಗಳಿಸುವ ಸಮಯವಾಗಿದೆ. ಒಂದು ವೇಳೆ ನೀವು ಪ್ರೀತಿಯಲ್ಲಿ ಬಿದ್ದರೆ ನಿಮ್ಮ ಜೀವನ ನರಕವಾಗುತ್ತದೆ. ಏಕೆಂದರೆ ಪ್ರತಿಯೊಬ್ಬ ವ್ಯಕ್ತಿಯು ಇತ್ತೀಚಿನ ದಿನಗಳಲ್ಲಿ ವಂಚಕನಾಗಿದ್ದಾನೆ. ಸ್ವಾರ್ಥಕ್ಕಾಗಿಯೇ ನಿಮ್ಮನ್ನು ನೆನಪಿಸಿಕೊಳ್ಳುತ್ತಾರೆ. ಹಾಗಾಗಿ ಅಂಥ ಸ್ವಾರ್ಥಿ ಜನರನ್ನು ನಿಮ್ಮ ಜೀವನದಿಂದ ಹೊರಗೆ ಎಸೆದು ಬಿಡಬೇಕು. ಹೌದು ಸ್ನೇಹಿತರೆ, ಏಕೆಂದರೆ ಸ್ವಾರ್ಥಿ ಜನರು ಎಂದಿಗೂ ಯಾರಿಗೂ ಒಳ್ಳೆಯವರಾಗುವುದಿಲ್ಲ. ಕೇವಲ ತಮ್ಮ ಸ್ವಾರ್ಥಕ್ಕಾಗಿ ಪ್ರೀತಿಸುತ್ತಾರೆ. ಒಂದು ಸಣ್ಣ ಪರಿಹಾರವನ್ನು ನಾನು ನಿಮಗೆ ಹೇಳುತ್ತಿದ್ದೇನೆ ಕೇಳಿ. ಭಾನುವಾರದ ದಿನ ಉದಯಿಸುವ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಿ ಮತ್ತು ಮನಸ್ಸಿನಲ್ಲಿ 11 ಬಾರಿ ಓಂ ಹಂ ಹ್ರೀಂ ಸಂ ಸಂ ಸೂರ್ಯಾಯ ನಮಃ ಮಂತ್ರವನ್ನು ಜಪಿಸಿ ಕನಿಷ್ಠ 11 ಬಾರಿ ಮಾಡಿ. ಗುರುವಾರದ ದಿನ ಸಾಧ್ಯವಾದರೆ ಯಾರಾದರೂ ಅಗತ್ಯವಿರುವ ಬಡ ವ್ಯಕ್ತಿಗೆ ಹಳದಿ ವಸ್ತುವನ್ನು ದಾನ ಮಾಡಿ ಮತ್ತು ಶನಿವಾರದ ದಿನ ಶನಿದೇವನ ದೇವಸ್ಥಾನದಲ್ಲಿ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿ ನಿಮ್ಮ ಕರ್ಮಗಳನ್ನು ಸುಧಾರಿಸುವ ಸಂಕಲ್ಪ ಮಾಡಿ. ಏಕೆಂದರೆ ಭಗವಾನ್ ಶನಿದೇವನನ್ನು ಕರ್ಮಗಳ ಫಲ ನೀಡುವ ದೇವರೆಂದು ಕರೆಯಲಾಗುತ್ತದೆ. ಯಾರು ಭಗವಾನ್ ಶನಿದೇವನನ್ನು ಪ್ರಸನ್ನಗೊಳಿಸುತ್ತಾರೋ ಅವರು ತಮ್ಮ ಕರ್ಮಗಳನ್ನು ಬಲಪಡಿಸಿಕೊಳ್ಳುತ್ತಾರೆ. ಅಥವಾ ಯಾರು ಪ್ರಭು ಶ್ರೀರಾಮನೊಂದಿಗೆ ಹನುಮಂತನ ಚರಣಗಳನ್ನು ಆಶ್ರಯಿಸುತ್ತಾರೋ ಅವರ ಮೇಲೆ 33 ಕೋಟಿ ದೇವತೆಗಳ ನೇರ ಆಶೀರ್ವಾದ ದೊರೆಯುತ್ತದೆ. ಮತ್ತು ಮುಂಬರುವ ಸಮಯ ನಿಮ್ಮ ಜೀವನದ ಅತ್ಯಂತ ವಿಶೇಷವಾದ ಸಮಯಗಳಲ್ಲಿ ಒಂದಾಗಲಿದೆ ಎಂದು ನನಗೆ ನಂಬಿಕೆ ಇದೆ. ಸ್ನೇಹಿತರೆ, ಬ್ರಹ್ಮಾಂಡದ ಶಕ್ತಿಯು ನಿಮ್ಮನ್ನು ಯಾವಾಗ ಬೇಕಾದರೂ ಶ್ರೀಮಂತರನ್ನಾಗಿ ಮಾಡಬಹುದು. ಇದನ್ನು ಮರೆಯಬೇಡಿ. ದೇವತೆಗಳು ನಿಮ್ಮೊಂದಿಗೆ ಕೇವಲ ಈಗ ಮಾತ್ರವಲ್ಲ, ಯಾವಾಗಲೂ ನಿಮ್ಮ ಜೊತೆಯಲ್ಲೇ ಇರುತ್ತಾರೆ. ಸ್ನೇಹಿತರೆ, ಈ ಪರಿಹಾರವು ಪವಾಡದ ಗ್ಯಾರಂಟಿಯಲ್ಲ, ಆದರೆ ಮುಂಬರುವ ಸಮಯ ನಿಮ್ಮ ಜೀವನದಲ್ಲಿ ಧನಾತ್ಮಕ ಬದಲಾವಣೆಗಳನ್ನು ತರುತ್ತದೆ ಎಂದು ನಾನು ನಂಬಿಕೆಯಿಂದ ಹೇಳಬಲ್ಲೆ. ಬೇಸರ ಮಾಡಿಕೊಳ್ಳಬೇಡಿ, ಸಂತೋಷವಾಗಿರಿ. ಏಕೆಂದರೆ ತುಂಬ ದೊಡ್ಡ ಸಿಹಿ ಸುದ್ದಿ ಈಗ ನಿಮ್ಮ ಜೀವನದ ಬಾಗಿಲು ತಟ್ಟಲು ಹೋಗುತ್ತಿದೆ. ಸ್ನೇಹಿತರೆ, ನೆನಪಿಡಿ, ಗ್ರಹಗಳು ನಿಮಗೆ ದಾರಿಯನ್ನು ತೋರಿಸಬಹುದು, ಆದರೆ ಗುರಿಯನ್ನು ತಲುಪುವ ಕೆಲಸವನ್ನು ಕೇವಲ ನಿಮ್ಮ ಕರ್ಮಗಳು ಮಾತ್ರ ಮಾಡುತ್ತವೆ. ನಿಮ್ಮ ಯೋಚನೆ ಮತ್ತು ನಿಮ್ಮ ಕಠಿಣ ಪರಿಶ್ರಮ ಮಾತ್ರ ಮಾಡುತ್ತದೆ. ಒಂದು ವೇಳೆ ನಿಮ್ಮ ಯೋಚನೆ ಒಳ್ಳೆಯದಾಗಿದ್ದು ಕಠಿಣ ಪರಿಶ್ರಮವನ್ನು ಸರಿಯಾದ ದಿಕ್ಕಿನಲ್ಲಿ ಮಾಡುತ್ತಿದ್ದರೆ ನಿಮಗೆ ಶೀಘ್ರದಲ್ಲೇ ಯಶಸ್ಸು ಸಿಗುತ್ತದೆ. ಯಾವುದೇ ವ್ಯಕ್ತಿಯು ನಿಮ್ಮನ್ನು ತಡೆಯಲು ಸಾಧ್ಯವಿಲ್ಲ, ಏಕೆಂದರೆ ಈಗ ಬ್ರಹ್ಮಾಂಡದ ಶಕ್ತಿಗಳು ನಿಮ್ಮನ್ನು ರಾತ್ರೋರಾತ್ರಿ ಶ್ರೀಮಂತರನ್ನಾಗಿ ಮಾಡುವ ಸೂಚನೆ ನೀಡುತ್ತಿವೆ. ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಿ ಬಿಡುತ್ತವೆ. ಹೌದು ಸ್ನೇಹಿತರೆ, ಆದ್ದರಿಂದ ಇಂದಿನಿಂದ ದೂರು ನೀಡುವುದನ್ನು ಕಡಿಮೆ ಮಾಡಿ ಪ್ರಯತ್ನವನ್ನು ಹೆಚ್ಚಿಸಿ. ನಿಮ್ಮ ತಂದೆ ತಾಯಿ ಮತ್ತು ಗುರುವಿಗೆ ಗೌರವ ನೀಡಿ. ಸ್ನೇಹಿತರೆ, ಯಾರ ಮನಸ್ಸಿಗೂ ನೋವನ್ನು ಉಂಟು ಮಾಡಬೇಡಿ, ಏಕೆಂದರೆ ಒಳ್ಳೆಯ ಕರ್ಮಗಳೇ ಅತ್ಯಂತ ದೊಡ್ಡ ಅದೃಷ್ಟವನ್ನು ರೂಪಿಸುತ್ತವೆ ಮತ್ತು ಮುಂಬರುವ ಸಮಯ ನಿಮ್ಮ ಪಾಲಿಗೆ ಅತ್ಯುತ್ತಮವಾಗಿರಲಿದೆ. ನೀವು ಎಂದಿಗೂ ಯೋಚಿಸದಂಥ ಅತ್ಯಂತ ವಿಶೇಷವಾದ ಮತ್ತು ಪ್ರಯೋಜನಕಾರಿಯಾದ ಸಮಯ ಇದಾಗಲಿದೆ.
ಇಂಥ ಒಳ್ಳೆಯ ಸುದ್ದಿಗಳು ಈಗ ಬಾಗಿಲು ತಟ್ಟಲಿವೆ. ದೇವತೆಗಳ ಅಂತಃಕೃಪೆ ನಿಮಗೆ ದೊರೆಯಲಿದೆ. ಅದನ್ನು ನೀವು ಜನ್ಮ ಜನ್ಮಾಂತರದವರೆಗೂ ನೆನಪಿನಲ್ಲಿಟ್ಟುಕೊಳ್ಳುತ್ತೀರಿ. ನಿಮ್ಮ ಜೀವನದ ಹೊಸ ಅಧ್ಯಾಯವು ಈಗ ಪ್ರಾರಂಭವಾಗಬಹುದು. ಆದ್ದರಿಂದ ಭಯಪಡಬೇಡಿ, ನಿರಾಶರಾಗಬೇಡಿ. ನಿಮ್ಮ ಗುರಿಯತ್ತ ಸಂಪೂರ್ಣ ನಂಬಿಕೆಯೊಂದಿಗೆ ಮುಂದೆ ಸಾಗಿ. ಒಂದು ವೇಳೆ ನಿಮಗೆ ಈ ಸಂದೇಶವು ಸ್ವಲ್ಪಾದರೂ ಇಷ್ಟವಾಗಿದ್ದರೆ ನಿಜವಾದ ಮನಸ್ಸಿನಿಂದ ಜೈ ಶನಿದೇವ, ಓಂ ನಮೋ ಭಗವತೆ ವಾಸುದೇವಾಯ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಏಕೆಂದರೆ ಮುಂಬರುವ ಸಮಯ ನಿಮ್ಮ ಜೀವನದ ಅತ್ಯಂತ ವಿಶೇಷವಾದ ಸಮಯಗಳಲ್ಲಿ ಒಂದಾಗಬಹುದು. ಭಗವಂತನು ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ಸಮೃದ್ಧಿ ಮತ್ತು ಹೊಸ ಅವಕಾಶಗಳನ್ನು ತರಲಿ. ಒಂದಕ್ಕಿಂತ ಒಂದು ಮಿಗಿಲಾದ ಸಿಹಿ ಸುದ್ದಿಗಳು ನಿಮಗೆ ಸಿಗಲಿ ಮತ್ತು ನಿಮ್ಮ ಜೀವನ ಸಂಪೂರ್ಣವಾಗಿ ಬದಲಾಗಲಿ. ನಿಮ್ಮ ಜೀವನದಲ್ಲಿ ಮುಂಬರುವ ಸಮಯವು ನಿಮ್ಮ ಪಾಲಿಗೆ ಅತ್ಯಂತ ಒಳ್ಳೆಯ ಸಮಯವಾಗಿರುತ್ತದೆ ಎಂದು ನನಗೆ ನಂಬಿಕೆ ಇದೆ. ಏಕೆಂದರೆ ಸ್ನೇಹಿತರೆ, ಈಗ ನಿಮ್ಮ ಸರದಿ ಬಂದಿದೆ. ನಿಮ್ಮ ಜೀವನದಲ್ಲಿ ಏನಾದರೂ ಪ್ರಗತಿ ಮಾಡುವ, ಏನಾದರೂ ಸಾಧನೆ ಮಾಡುವ ಸಮಯವಿದು. 101% ನಿಮ್ಮ ಜೀವನವು ಬದಲಾಗಿ ಹೋಗುತ್ತದೆ. ನಿಮ್ಮ ಆತ್ಮವಿಶ್ವಾಸವು ಈಗ ಸಂಪೂರ್ಣವಾಗಿ ಕೆಲಸ ಮಾಡುತ್ತದೆ ಮತ್ತು ಹೊಸ ಕ್ಷೇತ್ರಗಳಲ್ಲಿ ನೀವು ನಿಮ್ಮ ಸಮಯವನ್ನು ವಿನಿಯೋಗಿಸುತ್ತೀರಿ ಹಾಗೂ ಅಲ್ಲಿಂದ ನಿಮಗೆ ಒಳ್ಳೆಯ ಲಾಭವೂ ಸಹ ಸಿಗುತ್ತದೆ. ಇಂಥ ಗ್ರಹಗಳ ಸಂಚಾರದ ಸೂಚನೆಗಳಿವೆ. ಆದರೆ ನೀವು ನನ್ನ ಮಾತುಗಳನ್ನು ತಮಾಷೆಯಾಗಿ ಪರಿಗಣಿಸಬಾರದು ಮತ್ತು ಈ ವಿಡಿಯೋವನ್ನು ಮೊದಲಿನಿಂದ ಕೊನೆವರೆಗೂ ನೋಡಿ. ಏಕೆಂದರೆ ಮೊದಲ ಬಾರಿಗೆ ನಿಮ್ಮ ಜೀವನದಲ್ಲಿ ಸಂತೋಷವು ಬರುತ್ತಿದೆ ಮತ್ತು ಒಂದಕ್ಕಿಂತ ಒಂದು ಅದ್ಭುತವಾದ ಶುಭ ಸುದ್ದಿಗಳು ಈಗ ನಿಮಗೆ ಸಿಗಲಿವೆ. ಯಾವುದೇ ಬೆಲೆಯಿಲ್ಲಾದರೂ ನಿಮ್ಮ ಜೀವನ ಬದಲಾಗುತ್ತದೆ. ವಿಡಿಯೋವನ್ನು ಒಬ್ಬರೇ ನೋಡಿ, ಇಲ್ಲದಿದ್ದರೆ ನಿಮಗೆ ಕೇವಲ ಪಶ್ಚಾತ್ತಾಪ ಮಾತ್ರ ಉಳಿಯುತ್ತದೆ, ಬೇರೇನೂ ಅಲ್ಲ. ಏಕೆಂದರೆ ಬ್ರಹ್ಮಾಂಡದ ಶಕ್ತಿಗಳು ಯಾವುದೇ ಪರಿಸ್ಥಿತಿಯಲ್ಲೂ ನಿಮ್ಮೊಂದಿಗಿದ್ದವು ಮತ್ತು ನಿಮ್ಮೊಂದಿಗೆ ಇರುತ್ತವೆ. ಚಿಂತೆ ಮಾಡುವ ಯಾವುದೇ ಅಗತ್ಯವಿಲ್ಲ. ಅದಕ್ಕಾಗಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಪ್ರಾಮಾಣಿಕ ಮನಸ್ಸಿನಿಂದ ಒಂದು ಬಾರಿ ಥ್ಯಾಂಕ್ ಯು ಗುರುದೇವ ಎಂದು ಬರೆಯಿರಿ. ಆಮೇಲೆ ನೋಡಿ, ಮುಂದಿನ 24 ಗಂಟೆಗಳ ಒಳಗೆ ನಿಮ್ಮ ಜೀವನದಲ್ಲಿ ಕೇವಲ ಬದಲಾವಣೆಯಲ್ಲ, ಮಹಾ ಬದಲಾವಣೆ ಕಾಣಿಸುತ್ತದೆ ಮತ್ತು ಸಿಗಲಿದೆ. ನೀವು ಸಂತೋಷದಿಂದ ಕುಣಿಯಲು ಪ್ರಾರಂಭಿಸುತ್ತೀರಿ. ಹಾಗಾದರೆ ಬನ್ನಿ, ಇದರೊಂದಿಗೆ ತಿಳಿದುಕೊಳ್ಳೋಣ ಮುಂದಿನ 24 ಗಂಟೆಗಳ ಒಳಗೆ ನಿಮ್ಮ ರಾಶಿ ಫಲ ಹೇಗಿರಲಿದೆ ಎಂದು. ಕುಂಭರಾಶಿಯ ಸ್ನೇಹಿತರೆ, ನೀವು ನಿಮ್ಮ ವೈಯಕ್ತಿಕ ಅಥವಾ ಕೌಟುಂಬಿಕ ಕೆಲಸಗಳಿಗೆ ಸಂಬಂಧಿಸಿದಂತೆ ಏನೋ ಯೋಜನೆ ಮಾಡಿದ್ದೀರೋ ಅದನ್ನು ಜಾರಿಗೆ ತರಲು ಇದು ತುಂಬ ಒಳ್ಳೆಯ ಸಮಯ. ಆಸ್ತಿ ಪಾಸ್ತಿಗೆ ಸಂಬಂಧಿಸಿದಂತೆ ನಡೆಯುತ್ತಿರುವ ತೊಂದರೆಗಳು ದೂರ ಆಗಲಿವೆ. ಮನೆಗೆ ಸಂಬಂಧಿಕರ ಆಗಮನದಿಂದ ಪರಸ್ಪರ ಒಡನಾಟ ಹೆಚ್ಚಿ ವಾತಾವರಣವು ಆಹ್ಲಾದಕರವಾಗಿರುತ್ತದೆ. ಸದ್ಯಕ್ಕೆ ಲಾಭಕ್ಕಿಂತ ಹೆಚ್ಚು ಖರ್ಚಾಗುವ ಪರಿಸ್ಥಿತಿ ನಿರ್ಮಾಣವಾಗುತ್ತಿದೆ. ಆದ್ದರಿಂದ ಖರ್ಚುಗಳ ಮೇಲೆ ನಿಯಂತ್ರಣ ಇಟ್ಟುಕೊಳ್ಳುವುದು ಅತ್ಯಗತ್ಯ. ನಿಮ್ಮ ಸ್ವಭಾವದಲ್ಲಿ ಕೆಲವೊಮ್ಮೆ ಕಂಡುಬರುವ ಕೋಪ ಮತ್ತು ಕಿರಿಕಿರಿ ನಿಮಗೆ ನಷ್ಟವನ್ನು ಉಂಟು ಮಾಡಬಹುದು. ವಿದ್ಯಾರ್ಥಿಗಳು ಓದಿನ ಕಡೆಗೆ ನಿರ್ಲಕ್ಷ್ಯ ವಹಿಸಬೇಡಿ. ವ್ಯಾಪಾರಕ್ಕೆ ಸಂಬಂಧಿಸಿದ ಚಟುವಟಿಕೆಗಳು ವ್ಯವಸ್ಥಿತವಾಗಿ ಪೂರ್ಣಗೊಳ್ಳುತ್ತಾ ಸಾಗುತ್ತವೆ. ಪಾರಂಪರಿಕ ವ್ಯವಹಾರದಲ್ಲಿ ಲಾಭದಾಯಕ ಪರಿಸ್ಥಿತಿಗಳು ನಿರ್ಮಾಣವಾಗುತ್ತವೆ. ಸಮಯದ ಸಂಪೂರ್ಣ ಪ್ರಯೋಜನವನ್ನು ಪಡೆದುಕೊಳ್ಳಿ. ಹಠಾತ್ ಆಗಿ ಯಾವುದೇ ಕೆಲಸವು ಪೂರ್ಣಗೊಳ್ಳಬಹುದು ಅಥವಾ ಸರ್ಕಾರಿ ನೌಕರಿಯಲ್ಲಿರುವವರಿಗೆ ಕೆಲಸದ ಒತ್ತಡ ಹೆಚ್ಚಿರಲಿದೆ. ಕುಟುಂಬದ ಸದಸ್ಯರೊಂದಿಗೆ ಮೋಜು ಮಸ್ತಿ ಮತ್ತು ಭೋಜನ ಇತ್ಯಾದಿ ಕಾರ್ಯಕ್ರಮಗಳು ರೂಪುಗೊಳ್ಳಲಿವೆ. ಪ್ರೇಮ ಸಂಬಂಧಗಳಲ್ಲಿ ಪರಸ್ಪರ ಭಾವನೆಗಳನ್ನು ಗೌರವಿಸಿ. ಆರೋಗ್ಯದ ಬಗ್ಗೆ ಜಾಗರೂಕರಾಗಿರಿ. ರಕ್ತದೊತ್ತಡ, ಮಧುಮೇಹ ಇತ್ಯಾದಿಗಳ ತಪಾಸಣೆಯನ್ನು ನಿಯಮಿತವಾಗಿ ಮಾಡಿಸಿಕೊಳ್ಳಿ. ದಿನಚರಿಯನ್ನು ವ್ಯವಸ್ಥಿತವಾಗಿಟ್ಟುಕೊಳ್ಳಿ ಹಾಗೂ ಇಂದಿನ ಪರಿಸ್ಥಿತಿಗಳನ್ನು ವಿಭಿನ್ನ ಮತ್ತು ಹೊಸ ದೃಷ್ಟಿಕೋನದಿಂದ ನೋಡುವ ಅಗತ್ಯವಿದೆ. ಕುಟುಂಬದ ಯಾವುದೇ ಪ್ರಮುಖ ನಿರ್ಧಾರದ ವಿಷಯದಲ್ಲಿ ಸ್ವಲ್ಪ ರಾಜಿ ಮಾಡಿಕೊಳ್ಳಬೇಕಾಗಬಹುದು ಹಾಗೂ ಮನೆಯ ಕೆಲವು ಬಾಕಿ ಉಳಿದಿರುವ ಕೆಲಸಗಳು ಇಂದು ಅರ್ಧಕ್ಕೆ ನಿಲ್ಲಬಹುದು. ವಿಷಯಗಳು ತಾವಾಗೇ ಸರಿಯಾಗಲು ಸಮಯ ನೀಡುವುದು ನಿಮಗೆ ಉತ್ತಮವಾಗಿರುತ್ತದೆ. ಸ್ನೇಹಿತರೆ, ಈವೆಂಟ್ ಮ್ಯಾನೇಜ್ಮೆಂಟ್ ಕ್ಷೇತ್ರಕ್ಕೆ ಸಂಬಂಧಿಸಿದ ಜನರಿಗೆ ಇಂದು ವಿಳಂಬ ಅಥವಾ ಕಾರ್ಯಕ್ರಮ ರದ್ದತಿಯನ್ನು ಎದುರಿಸಬೇಕಾಗಬಹುದು. ನಿಮ್ಮ ಯಾವುದೇ ದೊಡ್ಡ ಮತ್ತು ಪ್ರಮುಖ ಯೋಜನೆಯು ಹಠಾತ್ತಾಗಿ ಯಾವುದೋ ಕಾರಣದಿಂದ ತಡೆಹಿಡಿಯಲ್ಪಡಬಹುದು. ಕೆಲಸದ ಸ್ಥಳದಲ್ಲಿ ಶಾಂತವಾಗಿರಲು ಮತ್ತು ಜನರನ್ನು ಗಮನಿಸಿರಲು ಇದು ಸರಿಯಾದ ದಿನವಾಗಿದೆ. ಸ್ನೇಹಿತರೆ, ಪ್ರೇಮ ಜೀವನದಲ್ಲಿ ಸ್ವಲ್ಪ ವಿರಾಮ ತೆಗೆದುಕೊಳ್ಳುವ ಮತ್ತು ಆಳವಾಗಿ ಯೋಚಿಸುವ ಸಮಯ ಇದಾಗಿದೆ. ಸಂಗಾತಿಯ ನಿಜವಾದ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ನಿಮ್ಮನ್ನು ಅವರ ಸ್ಥಾನದಲ್ಲಿ ಇಟ್ಟು ನೋಡಿ. ಸಂಬಂಧಗಳಲ್ಲಿ ಅನಗತ್ಯವಾಗಿ ದುಬಾರಿ ಬೇಡಿಕೆಗಳನ್ನು ಇಡುವುದರಿಂದ ನೀವು ದೂರವಿರಬೇಕು. ನೋಡಿ, ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡುವಾಗ ನಿಮ್ಮ ಕುಳಿತುಕೊಳ್ಳುವ ಭಂಗಿಯನ್ನು ಸರಿಯಾಗಿ ಇಟ್ಟುಕೊಳ್ಳಿ. ರಕ್ತದೊತ್ತಡ ರೋಗಿಗಳು ತಮ್ಮ ದಿನನಿತ್ಯದ ತಪಾಸಣೆಯನ್ನು ತಪ್ಪಿಸಬಾರದು.
ಸಮಯವು ನಿಮಗಾಗಿ ತುಂಬ ಸುವರ್ಣಮಯವಾಗಿ ಕಾಣಿಸುತ್ತಿದೆ. ದೇವರ ವಿಶೇಷ ಕೃಪೆ ಕೂಡ ಲಭಿಸುತ್ತಿದೆ. ಆದರೆ ನೀವು ಬೇಗನೆ ಸೋಲನ್ನು ಒಪ್ಪಿಕೊಳ್ಳಬಾರದು. ಒಂದು ವೇಳೆ ಸೋಲನ್ನು ಒಪ್ಪಿಕೊಂಡರೆ ನಿಮ್ಮ ಜೀವನವೇ ಹಾಳಾಗಿ ಹೋಗುತ್ತದೆ. ನೋಡಿ, ಇಂದು ಹಠಾತ್ ಆಗಿ ಅಂಥ ಪ್ರಯಾಣಗಳು ಸಂಭವಿಸಬಹುದು. ಸ್ನೇಹಿತರು ಅಥವಾ ಕುಟುಂಬದ ಯಾವುದೇ ಸದಸ್ಯರ ಸಾಧನೆಯಿಂದ ಮನೆಯಲ್ಲಿ ಸಂತೋಷದ ವಾತಾವರಣ ಇರುತ್ತದೆ. ಚಟುವಟಿಕೆಗಳನ್ನು ಇನ್ನಷ್ಟು ಉತ್ತಮಗೊಳಿಸಲು ನಿಮ್ಮ ಪ್ರಯತ್ನಗಳು ಯಶಸ್ವಿಯಾಗುತ್ತವೆ. ಯಾವುದೇ ಕೆಲಸವನ್ನು ಯೋಜನಾಬದ್ಧವಾಗಿ ಮಾಡುವುದರಿಂದ ಉತ್ತಮ ಫಲಿತಾಂಶಗಳು ಸಿಗುತ್ತವೆ ಮತ್ತು ಶೀಘ್ರದಲ್ಲೇ ಯಶಸ್ವಿ ಆಗಿರುತ್ತೀರಿ. ಆದ್ದರಿಂದ ಏನೇ ಮಾಡಿದರೂ ಯೋಚಿಸಿ ಬುದ್ಧಿವಂತಿಕೆಯಿಂದ ಮಾಡಿ. ಯಾವುದೇ ತೊಂದರೆ ಇಲ್ಲ, ಯಶಸ್ಸು ಖಂಡಿತವಾಗಿಯೂ ಸಿಗುತ್ತದೆ. ಸ್ನೇಹಿತರೆ, ನೆನಪಿಡಿ, ವ್ಯವಹಾರದಲ್ಲಿ ಕೆಲವು ಮಂದಗತಿಯ ಪರಿಸ್ಥಿತಿ ಇರುತ್ತದೆ. ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸಲು ಈಗ ಗ್ರಹಗಳ ಸ್ಥಿತಿ ಹೆಚ್ಚು ಅನುಕೂಲಕರವಾಗಿಲ್ಲ. ಪ್ರಸ್ತುತ ನಡೆಯುತ್ತಿರುವ ಕೆಲಸದ ಕಡೆ ಗಮನ ಹರಿಸಿ. ಪಾಲುದಾರಿಕೆ ವ್ಯವಹಾರಗಳು ಲಾಭದಾಯಕವಾಗಿರುತ್ತವೆ. ಅಧಿಕೃತ ಕೆಲಸಗಳು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳುತ್ತಾ ಸಾಗುತ್ತವೆ. ದಂಪತಿಗಳ ನಡುವೆ ಸುಖಕರ ಮತ್ತು ಆಹ್ಲಾದಕರ ಸಂಬಂಧವಿರುತ್ತದೆ. ಆಯಾಸ ಮತ್ತು ದೌರ್ಬಲ್ಯದಂಥ ಪರಿಸ್ಥಿತಿ ಇರಬಹುದು. ನಿರ್ಲಕ್ಷ್ಯ ವಹಿಸಬೇಡಿ. ದಿನಚರಿಯನ್ನು ವ್ಯವಸ್ಥಿತವಾಗಿಟ್ಟುಕೊಳ್ಳಿ. ಇದು ನಿಮಗೆ ಉತ್ತಮ ಆಯ್ಕೆಯಾಗಿದೆ. ನೋಡಿ, ಮನೆಯಲ್ಲಿ ಸುಖ ಸಮೃದ್ಧಿಯ ವಾತಾವರಣ ಇರುತ್ತದೆ. ಮನೆಯಲ್ಲಿ ಸಂತೋಷ ಬರಲಿದೆ. ನೀವು ಚಿಂತೆ ಮಾಡುವ ಅಗತ್ಯ ಇಲ್ಲ, ಏಕೆಂದರೆ ಬ್ರಹ್ಮಾಂಡದ ಮಹಾನ್ ಶಕ್ತಿಗಳು ನಿಮ್ಮ ಮೇಲೆ ದಯೆ ತೋರಿವೆ. ಆದ್ದರಿಂದ ನೀವು ದುಃಖದಿಂದ ಇರಬಾರದು, ಬದಲಿಗೆ ಸಂತೋಷದಿಂದ ಇರಬೇಕು, ಏಕೆಂದರೆ ನಿಮ್ಮ ಮನೆಗೆ ಶುಭ ಸುದ್ದಿ ಬರಲಿದೆ. ಯಾವುದೇ ಹೊಸ ಮತ್ತು ದುಬಾರಿ ವಾಹನ ಖರೀದಿಸುವ ಯೋಜನೆಯು ರೂಪುಗೊಳ್ಳಬಹುದು. ಪಾರಂಪರಿಕ ಆಸ್ತಿಗೆ ಸಂಬಂಧಿಸಿದಂತೆ ದೊಡ್ಡ ಮತ್ತು ಹಠಾತ್ ಆರ್ಥಿಕ ಲಾಭವೂ ಆಗಬಹುದು. ಈ ದಿನವು ಹೊಸ ಆರಂಭ ಮತ್ತು ಆರ್ಥಿಕ ಭದ್ರತೆಯ ಸಂಕೇತವನ್ನು ನೀಡುತ್ತಿದೆ. ಮಾಹಿತಿ ತಂತ್ರಜ್ಞಾನ ಮತ್ತು ಇಂಜಿನಿಯರಿಂಗ್ ಕ್ಷೇತ್ರಕ್ಕೆ ಸೇರಿದ ಜನರಿಗೆ ಅಪೇಕ್ಷಿತ ಮತ್ತು ಉತ್ತಮ ಪ್ಯಾಕೇಜ್ ಲಭಿಸಲಿದೆ. ಬಾಕಿ ಉಳಿದಿದ್ದ ಬಡ್ತಿ ಪತ್ರ ಇಂದು ನಿಮ್ಮ ಕೈ ಸೇರಬಹುದು. ನಿಮ್ಮ ಕಠಿಣ ಪರಿಶ್ರಮ ಇಂದು ನಿಮಗೆ ಅತ್ಯುತ್ತಮ ಫಲಿತಾಂಶಗಳನ್ನು ನೀಡಬಹುದು. ಇದರೊಂದಿಗೆ ಜೊತೆಗೆ ಸಂಗಾತಿಯ ಕಡೆಯಿಂದ ಯಾವುದೇ ಸುಂದರ ಮತ್ತು ದುಬಾರಿ ಆಶ್ಚರ್ಯಕರ ಉಡುಗೊರೆ ಸಿಗಬಹುದು. ನಿಮ್ಮ ಪ್ರಸ್ತುತ ಸಂಬಂಧಗಳಲ್ಲಿ ಅರ್ಥಪೂರ್ಣವಾದ ಭದ್ರ ಬುನಾದಿ ವೇಗವಾಗಿ ಸಿದ್ಧವಾಗುತ್ತದೆ. ಸಂಗಾತಿಯೊಂದಿಗೆ ರಾಜ್ಯ ವೈಭವದ ಭೋಜನ ಸಮಯವನ್ನು ಆನಂದಿಸಬಹುದು. ಬದಲಾಗುತ್ತಿರುವ ಹವಾಮಾನದಲ್ಲೂ ನಿಮ್ಮ ರೋಗ ನಿರೋಧಕ ಶಕ್ತಿ ಬಲವಾಗಿರುತ್ತದೆ ಮತ್ತು ನೀವು ಸದೃಢವಾಗಿ ಇರುತ್ತೀರಿ. ಬೆಳಗಿನ ವ್ಯಾಯಾಮವು ದಿನವಿಡೀ ನಿಮ್ಮ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಆದ್ದರಿಂದ ವ್ಯಾಯಾಮ ಮಾಡುವುದರಿಂದ ಹಿಂದೆ ಸರಿಯಬೇಡಿ. ನಿಮ್ಮ ಕೈಲಾದಷ್ಟು ದಿನಚರಿಯಲ್ಲಿ ವ್ಯಾಯಾಮವನ್ನು ಅಳವಡಿಸಿಕೊಳ್ಳಿ. ಸದೃಢವಾಗಿರಿ ಮತ್ತು ಸಂತೋಷದಿಂದಿರಿ. ಹೃದಯದ ಬದಲು ಮೆದುಳಿನಿಂದ ನೀವು ಕೆಲವು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಅಗತ್ಯವಿದೆ. ಎಲ್ಲ ಕಾರ್ಯನಿರತತೆಗಳ ನಡುವೆಯೂ ನೀವು ನಿಮಗಾಗಿ ಮತ್ತು ಕುಟುಂಬಕ್ಕಾಗಿ ಸಮಯವನ್ನು ಕಂಡುಕೊಳ್ಳುತ್ತೀರಿ. ನಿಮ್ಮ ಕೆಲಸದ ಸಾಮರ್ಥ್ಯದ ಮೇಲೆ ಸಂಪೂರ್ಣ ವಿಶ್ವಾಸ ಇಡಿ. ಅಪಾಯವುಳ್ಳ ಕೆಲಸಗಳಲ್ಲಿ ಹೂಡಿಕೆ ಮಾಡುವ ಮುನ್ನ ಸಂಪೂರ್ಣ ಮಾಹಿತಿಯನ್ನು ಖಂಡಿತವಾಗಿ ಪಡೆದುಕೊಳ್ಳಿ. ಆಯಾಸ ಮತ್ತು ಮಾನಸಿಕ ಒತ್ತಡದ ಕಾರಣದಿಂದ ನಿಮ್ಮ ದಿನಚರಿ ಅಸ್ತವ್ಯಸ್ತವಾಗಬಹುದು. ಈ ಸಮಯದಲ್ಲಿ ನಿಮ್ಮ ಮನೋಬಲವನ್ನು ಕುಗ್ಗಲು ಬಿಡಬೇಡಿ. ಸಮಸ್ಯೆಗಳು ಎದುರಾದಾಗ ಒತ್ತಡಕ್ಕೆ ಒಳಗಾಗುವ ಬದಲು ಪರಿಹಾರವನ್ನು ಹುಡುಕಿಕೊಳ್ಳಲು ಪ್ರಯತ್ನಿಸಿ. ಮತ್ತು ಹೇಗಿದ್ದರೂ ಇಂದು ಒಟ್ಟಾಗಿ ಕೆಲಸ ಮಾಡಲು ಅತ್ಯಂತ ಒಳ್ಳೆಯ ದಿನವಾಗಿರುತ್ತದೆ. ಕುಟುಂಬದ ಎಲ್ಲ ಸದಸ್ಯರೊಂದಿಗೆ ಸೇರಿ ಯಾವುದೇ ದೊಡ್ಡ ನಿರ್ಧಾರವನ್ನು ಸುಲಭವಾಗಿ ತೆಗೆದುಕೊಳ್ಳಬಹುದು. ಸಹೋದರ ಸಹೋದರಿಯರಿಂದ ಸಂಪೂರ್ಣ ಮತ್ತು ಬಲವಾದ ಬೆಂಬಲ ಸಿಗಲಿದೆ. ನಿಮ್ಮ ಆತ್ಮವಿಶ್ವಾಸ ಹೆಚ್ಚುತ್ತದೆ. ಇದರಿಂದ ಮನೆಯ ವಾತಾವರಣವು ಅದ್ಭುತ ಮತ್ತು ಸಕಾರಾತ್ಮಕವಾಗಿ ಉಳಿಯುತ್ತದೆ. ರಿಯಲ್ ಎಸ್ಟೇಟ್ ಮತ್ತು ಆರ್ಕಿಟೆಕ್ಚರ್ ಕ್ಷೇತ್ರಕ್ಕೆ ಸೇರಿದ ಜನರಿಗೆ ಯಾವುದೇ ದೊಡ್ಡ ಪ್ರಾಜೆಕ್ಟ್ ಸಿಗಬಹುದು. ಅಷ್ಟೇ ಅಲ್ಲದೆ ಮೂಳೆಗಳ ಸಾಂದ್ರತೆ ಮತ್ತು ಸ್ನಾಯುಗಳ ಚೇತರಿಕೆಯ ಬಗ್ಗೆ ವಿಶೇಷ ಗಮನ ಹರಿಸಿ. ಬೆಳಿಗ್ಗೆ ಲಘು ಜಾಗಿಂಗ್ ಮಾಡುವುದರಿಂದ ಮಾನಸಿಕ ಒತ್ತಡ ಕಡಿಮೆಯಾಗುತ್ತದೆ. ಇಂದು ನೀವು ಸದೃಢವಾಗಿರುತ್ತೀರಿ. ಇಂದಿನ ನಿಮ್ಮ ಅದೃಷ್ಟದ ಬಣ್ಣ ಮರೂನ್ ಮತ್ತು ಹಸಿರು. ಅದೃಷ್ಟದ ಸಂಖ್ಯೆ 3 ಮತ್ತು 7 ಆಗಿದೆ. ಶಿವಲಿಂಗಕ್ಕೆ ಎಕ್ಕೆ ಹೂವನ್ನು ಅರ್ಪಿಸಿ. ಇಂದು ನಿಮಗೆ ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಮತ್ತು ನೀವು ಬಯಸಿದರೆ ಶಿವನ ಯಾವುದೇ ಮಂತ್ರವನ್ನು ಜಪಿಸಬಹುದು. ಮಹಾಮೃತ್ಯುಂಜಯ ಮಂತ್ರವನ್ನು ಜಪಿಸಿದರೆ ಶಿವನ ಅಪಾರ ಆಶೀರ್ವಾದ ಲಭಿಸುತ್ತದೆ. ಹಾಗಾದರೆ ಸ್ನೇಹಿತರೆ, ಇಂದಿಗೆ ಇಷ್ಟೇ. ನೀವು ನಿಮ್ಮ ಜಾಗೃತಿ ವಹಿಸಿ. ನಿಮ್ಮ ದಿನವು ಶುಭವಾಗಿರಲಿ. ಸ್ನೇಹಿತರೆ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.